ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಪ್ರಿಯಾ ವ್ಲಾಗ್ಸ್. ಸೊ ಇವತ್ತು ಸುಬ್ಬನ ಬರ್ಡೇ ಇತ್ತು, January 3. ಸೊ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ವಿ. ಫಸ್ಟ್ ಇಯರ್ ಬರ್ಡೇ. ಡೆಕೋರೇಷನ್ ಏನು ಜಾಸ್ತಿ ಮಾಡಿಸಿರಲಿಲ್ಲ. ಚಾಕ್ಲೇಟ್ ಪೇಸ್ಟ್ರಿ ಕೇಕ್ ಕಟ್ ಮಾಡಿಸ್ತಿದ್ದಾರೆ ಸಿದ್ದಮ್ಮ ಮತ್ತು ಕೀರ್ತನಕ್ಕ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. January 5 ಬೆಳಗ್ಗೆ ಸುಬ್ಬ ಬೇಗ ಎದ್ದಿದ್ದ. ಸೊ ಮೊಬೈಲ್ ಯೂಸ್ ಮಾಡೋದು ಕಲಿಸ್ಕೊಡ್ತಿದ್ವಿ. ಸೊ ನೆಕ್ಸ್ಟು ಬೇಗನೆ ಬೆಳಗ್ಗೆನೇ ಡೆಕೋರೇಷನ್ ಶುರು ಮಾಡ್ಕೊಂಡ್ವಿ. ಸಂಡೇ ಆದರೆ ಎಲ್ಲರೂ ಬರ್ತಾರೆ ಅಂತ ಸಂಡೇ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಸೊ ನೋಡಿ, ಅಮ್ಮು ಮತ್ತು ಇಲ್ಲಿ ರಿಷಿ ಮತ್ತು ಅಲ್ಲಿ ಖುಷಿ ಎಲ್ಲರೂ ಡೆಕೋರೇಷನ್ ಮಾಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ಸ್ವಲ್ಪ ಡೆಕೋರೇಷನ್ ಮುಗ್ದಿದೆ, ಇನ್ನು ಬಲೂನ್ಸ್ ಹಾಕಬೇಕು, ಲೈಟಿಂಗ್ಸ್ ಹಾಕಬೇಕು, ವೆಯ್ಟ್ ಮಾಡಬೇಕು. ನನ್ನ ತಂಗಿ ತೊಗೊಂಬರ್ತಾಳೆ ಲೈಟಿಂಗ್ಸು. ಆರ್ಡರ್ ಮಾಡಿದ್ದೆ, ನಿನ್ನೆ ಬಂದಿದೆ. ಹಂಗೆ ತೊಗೊಂಬರ್ತಾಳೆ. ಇಲ್ಲೆಲ್ಲ ಸಿದ್ದಮ್ಮ, ನಮ್ಮಮ್ಮ, ರೂಪ ಆಂಟಿ, ನಮ್ಮ ಅಜ್ಜಿ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಿದ್ದಾರೆ. ಸುಬ್ಬ ಹೋಗಿ ಅಲ್ಲಿ ಕೆಣಕ್ತಿದ್ದಾನೆ. ಅದಾದಮೇಲೆ ಅಮ್ಮು ಬಲೂನ್ ಬ್ಲೋ ಮಾಡ್ತಿದ್ಲು, ಖುಷಿ ಕಟ್ಟಿದ್ಲು. ಸುಬ್ಬ ಇವಾಗ ಮಲಗಿದ್ದ. ಅದಾದಮೇಲೆ ಮಧ್ಯಾಹ್ನ ಟೈಮ್ ಆಯಿತು. ಸೊ ಅಡುಗೆ ಎಲ್ಲ ರೆಡಿ ಮಾಡ್ಕೊತಿದ್ರು. ಫುಲ್ ನಾನ್ ವೆಜ್ ಅಡುಗೆ. ಸೊ ಎಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ಬಲೂನ್ಸ್ ಎಲ್ಲ ಕಟ್ಟಿ ರೆಡಿ ಮಾಡಿದ್ವಿ. ಕೇಕ್ ಕೂಡ ಬಂತು. ಸೊ ಇಲ್ಲಿ ಅನುಪ ಆಂಟಿಯವರು ಖುಷಿಗೆ ತಲೆ ಬಚ್ಚಿದ್ದಾರೆ, ಹೇರ್ ಸ್ಟೈಲ್. ಸೊ ನೆಕ್ಸ್ಟ್ ಅಮ್ಮು ವೆಯ್ಟ್ ಮಾಡ್ತಿದ್ದಾಳೆ. ಅಮ್ಮ ರೆಡಿಯಾಗಿದ್ದಾರೆ. ಅಲ್ಲಿ ಅವನಿಗೆ ಬಟ್ಟೆ ಹಾಕ್ತಿದ್ದಾರೆ ಸುಬ್ಬಂಗೆ. ಸೊ ಸುಬ್ಬ ರೆಡಿಯಾಗಿ ಬಂದ. ಇವಾಗ ಗೋಲ್ಡ್ ಚೈನ್ ಹಾಕ್ತಿದ್ದಾರೆ ಬರ್ಡೇಗೆ. ನೀಟಾಗಿ ಅವನು ಪಾಪ ಬೇಜಾರಲ್ಲಿದ್ದಾನೆ ಮಲಗಿದ್ದ ಅಂತ. ಇನ್ನೂ ಊಟದ ಟೇಬಲ್ಸ್ ಬಂದಿರಲಿಲ್ಲ. ಸೊ ಶಾಮಿಯಾನ ಎಲ್ಲ ಹಾಕ್ಸಿದ್ದೀವಿ. ಊಟದ ಟೇಬಲ್ ಬಂದ ತಕ್ಷಣ ಇಲ್ಲೇ ಸರ್ವ್ ಮಾಡೋದು. ಅದಾದಮೇಲೆ ಇಲ್ಲೆಲ್ಲ ಅಡುಗೆ ರೆಡಿಯಾಗಿದೆ ಅಂತ ಚೆಕ್ ಮಾಡೋಕ್ಕೆ ಅಂತ ಅಪ್ಪ ಹೋಗಿದ್ರು. ಸೊ ರೆಡಿ ಆಗಿದೆ ಗೋಟಿ ಗೊಜ್ಜೆಲ್ಲ. ಇದು ಸಾಂಬಾರು, ಮಟನ್ ಸಾರು ಎಲ್ಲ ಮುಗಿಸ್ಕೊಂಡು ಫ್ರೀಯಲ್ಲಿದ್ದಾಗ ಖುಷಿ ಮತ್ತು ನನ್ನ ತಂಗಿ ಪ್ರಿಯಾ ಅವ್ರ ಜೊತೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಈ ನಮ್ಮ 3 ಜನ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಅಮ್ಮು ಕೂಡ ಬಂದ್ಲ. ಹಂಗೆ ಅಮ್ಮನ ಜೊತೆನೂ ಮಾತಾಡ್ಕೊಂಡ್ವಿ. ಇದೆ ನಾನು. ಸೊ ನೆಕ್ಸ್ಟು ಆಂಟಿ ಬಂದು ವಾಪಸ್ ಹೋದರು. ನೆಕ್ಸ್ಟು ರೂಪ ಆಂಟಿ ಮಗ ಪ್ರೀತಮ್ ಬಂದ. ಅದಾದಮೇಲೆ ಎಲ್ಲ ಒಟ್ಟಿಗೆ ಫೋಟೋಶೂಟ್ಗೆ ಅಂತ ಹೊರಗಡೆ ಹೋಗಿದ್ವಿ. ಸುಬ್ಬ ಸ್ವಲ್ಪ ಆಟ ಮಾಡ್ತಿದ್ದ. ಸೊ ಆ ಕಡೆ ಕರ್ಕೊಂಡು ಹೋದರು. ಆ ಕಡೆ ಫೋಟೋಶೂಟ್ ಅಕ್ಕ ಮತ್ತು ನಮ್ಮ ಮಾಮ ಮಾಡ್ತಿದ್ದಾರೆ. ಅಮ್ಮು ಫೋಟೋಶೂಟ್ಗೆ ಅಂತ ವೆಯ್ಟ್ ಮಾಡ್ತಿದ್ದಾಳೆ. ಸುಬ್ಬನ ಸ್ವಲ್ಪ ಸಮಾಧಾನ ಮಾಡ್ಸೋಕೆ ಕರ್ಕೊಂಡೋದ್ರು. ಅದಾದಮೇಲೆ ಅವ್ರ ಫೋಟೋಶೂಟ್ ಮುಗೀತು. ಅಮ್ಮು ಫೋಟೋಶೂಟ್ ಸ್ಟಾರ್ಟ್ ಆಯಿತು. ಅಮ್ಮು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೊರಟು. ಅಲ್ಲಿ ಮುದ್ದೆ ಕಟ್ತಿದ್ರು ಎಲ್ಲ. ಇನ್ನೊಂದು ಸ್ವಲ್ಪ ಇತ್ತು, ಕಟ್ತಿದ್ರು. ಮುದ್ದೆ ಎಲ್ಲ ಕಟ್ಟಾಗಿ ಅಡುಗೆ ಎಲ್ಲ ರೆಡಿ ಆದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ಹೊರಟ್ವಿ. ಇದೇ ಕೇಕು ಎಲ್ಲ ಕಟ್ ಮಾಡಿಸ್ತಿದ್ದಾರೆ ಇಬ್ಬರೂ. ಫಸ್ಟ್ ಇಯರ್ ಕಂಪ್ಲೀಟ್ ಆಯಿತು. ಖುಷಿಗೆ ಕೇಕ್ ಕಟ್ ಆಯಿತು. ಅದಾದಮೇಲೆ ಊಟ, ಎಲ್ಲರಿಗೂ ಊಟ ಸರ್ವ್ ಮಾಡ್ತಿದ್ರು. ಎಲ್ಲ ನಾವೇ ಸರ್ವ್ ಮಾಡ್ಕೊಂಡ್ವಿ. ಇಲ್ಲ ಅಂದರೂ ಒಂದು 200 ಜನಕ್ಕೆ ಊಟಕ್ಕೆ ಅಂತ ಹೇಳಿದ್ವಿ. ಮಹೇಶ್ ಅಂಕಲು, ರಿಷಿ, ನಮ್ಮ ಚಿಕ್ಕಪ್ಪ ಬಂದಿದ್ರು. ಬ್ರದರ್ಸ್ ಅವರವರ ಸರ್ವ್ ಮಾಡಿದ್ರು. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಅಂತ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.